ಅಧ್ಯಕ್ಷ ಈಗ ಇಷ್ಟ ಆಗಿರೋದಂತೂ ದೇವರ ದಯೆಯಿಂದ ಇಷ್ಟ ಆಗಿದೆ. ಓಕೆ, ಏನೋ ಜೀವಹಾನಿ ಆಗಿದ್ರೆ ಯಾರು ಅಲ್ಲಿ ಅದಕ್ಕೆ ಸಂಬಂಧಪಡದೇ ಇರುವಂತ ವ್ಯಕ್ತಿಗಳು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿಲ್ಲ, ಕರೆದಿಲ್ಲ, ಸಭೆಗೆ ಏನೂ ಇಲ್ಲ, ಅಂತವ್ರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಜಗಳ ಆಗಿದೆ. ಇದಕ್ಕೇನು ಪ್ರಶ್ನೆ ಇಲ್ಲ. ಅವರು ನಮ್ಗೆ ನಾವೇ ರಿಕ್ವೆಸ್ಟ್ ಅಲ್ಲಿ ಗೋವಾದಲ್ಲಿ ಇದ್ರು, ಫೋನ್ ಬಂದಾಗ ತಾವು ಬನ್ನಿ ಅಟೆಂಡ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ. ಅಲ್ಲ ಗೊತ್ತಿಲ್ಲ ಸರ್, ಅವರು ಸರ್ ಹಣೆ ಬಾರ ಸರ್, ನಮ್ಮ ಹಣೆ ಬಾರ ಬ್ಯಾಡ್ ಟೈಮ್ ಅಷ್ಟೇ, ಬ್ಯಾಡ್ ಟೈಮ್ ಯಾವುದೋ ಗ್ರಾಚಾರ. ಅವ್ರು ನಮ್ಮ ಸದಸ್ಯ ನೋಡಿಲ್ಲ, ನಮ್ಮ ಸದಸ್ಯರು ಅವನು 3-4 ಸಿನಿಮಾ ಮಾಡಿದ್ದಾರೆ, ಅವ್ನು ದೊಡ್ಡ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವ್ನು ಫೋನ್ ಮಾಡ್ದ, ಅಲ್ಲಿ ನಾವು ಅಟೆಂಡ್ ಮಾಡಿ ಅಂತ ಕರೆದಿದ್ದಾರೆ ಅಷ್ಟೇ. ಹೌದು, ಅವರು ಲೇಟ್ ಆಗೋದು ಸರ್. ಸರ್ ಏನು ಆಗೋದು ಆಗಿಬಿಟ್ಟಿದೆ ಸರ್, ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ. ಇಟ್ ಹಸ್ ಹ್ಯಾಪನ್ಡ್. ಅದನ್ನು ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಒಳ್ಳೆ ಊಟ ಮಾಡ್ತಾಯಿದ್ದೀನಿ ಸರ್, ನಾನು ನೋಡ್ತಾ ಇದ್ದೀನಿ. ಇಬ್ಬರು ಅರ್ಜೆಂಟ್ ಮಾಡಬೇಡಪ್ಪ, ಊಟ ಮಾಡಿ, ಯಾಕೆ ಆರಾಮಾಗಿ ಜಾಲಿಯಾಗಿ ಊಟ ಮಾಡ್ಕೊಂಡು ಮಲ್ಕೋ ಅಂತ ಅಷ್ಟು ಮಾತ್ರ ರಥ ಅವರು ಮಂಜು ಅವ್ರು ಹೇಳಿದ್ರು. ಕೇಳಿ ನಾನು ಕೇಳ್ಕೊತಾ ಇದ್ದೆ. ವಾಣಿಜ್ಯ ಮಂಡಳಿ ಏನಾದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಆಗೋಗಿದೆ. ಆಫೀಸ್ ನೋಡಿ ಪ್ರಿಪೇರ್ ಆಗಿದೆ, ಅದೇನು ಮಾಡ್ಬೇಕು ಅಂತ ಇವತ್ತೇ ಅನೌನ್ಸ್ ಮಾಡಿ ಇವತ್ತೇ ಕ್ಲೋಸ್ ಮಾಡ್ತಿದ್ದೀನಿ ಸರ್. ಇಲ್ಲ ಹೇಳ್ತೀರಿ ಸರ್. ಅವ್ರ ಸತೀಶರು ಈ ಹಿಂದೆ ಕೂಡ ಇಸಿ ಮೆಂಬರ್ಸ್ ಗಳಲ್ಲಿ ಇಲ್ಲಿ ಹರಿಯಾಗಿದ್ರಂತೆ. ಈ ಹಿಂದೆ ಮರುಕಳಿಸಿದ್ರು ಸಹ ಪದೇ ರಿಪೀಟ್ ಆಗ್ತಾ ಇದ್ರು ಸಹ ನೀವ್ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಿಲ್ಲ ಅಂತ. ಈ ಒಂದು ಮಾಡಿದಾಗ ನಾನು ಬರೀ ಎನ್ನ ಮಾತ್ರ ಇಲ್ಲ, ಇಡೀ ವಾಣಿಜ್ಯ ಮಂಡಳಿಯ 52 ಜನರು ಸಾಕ್ಷಿ ಇದ್ದಾರೆ ಸರ್. ಯಾಕಂತಂದ್ರೆ ಎಲ್ಲರೂ ಅದೇ ಹಾಲಲ್ಲಿ ನಿಂತಿದ್ದು, ಹೊರಗಡೆ ಪಾರ್ಕ್ ಅಲ್ಲ, ಸೆಕೆಂಡ್ ಫ್ಲೋರ್ ಹಾಲ್. ಗಣೇಶ ನಂಗೆ ಗೊತ್ತಾಯ್ತು, ನಿಮ್ ಹಿಂದೆ ಇದ್ದಿರ್ತಕ್ಕಂಥ ನಂದಿಯಾಳ ಪೂಜಾರಿ ಸರ್, ಅವ್ರ ಮೇಲೂ ಅವರು ಹೊಡೆಯಕ್ಕೆ ಲೆಟರ್ ಬರ್ತಿದಾರಲ್ಲ ಸರ್. ಈಗ ನಾವು ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟು ಮಾಡಿಬಿಡಿ ಅಣ್ಣ ಸರ್, ನಾವು ವಿ ಆರ್ ಗೋಯಿಂಗ್ ಟೇಕ್ ಆಕ್ಷನ್ ಸರ್.